ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಯಾರೆಲ್ಲ ಮಾನವೀಯರು ನಿಧನರಾಗಿದ್ದಾರೆ ಅವರ ಎಲ್ಲರ ಬಗ್ಗೆಯೂ ಕೂಡ ಬಹಳಷ್ಟು ಜನ ಮಾತನಾಡಿದ್ದಾರೆ. ಆದರೆ ನಾನು ವಿಶೇಷವಾಗಿ ಇದರಲ್ಲಿ ನಮ್ಮ ಜಿಲ್ಲೆಯವರ 3 ಜನ ಇದ್ದಾರೆ. ವೀರಣ್ಣವರು ಇದ್ದಾರೆ, ವೆಂಕಟಪ್ಪ ಇದ್ದಾರೆ, ನಮ್ಮ ರಾಮಚಂದ್ರಗೌಡರು ಕೂಡ ನಮ್ಮ ಜಿಲ್ಲೆಯವರೇ. ಅವರು ಕುಣಿಗಲ್ನಿಂದ ಬಂದಂತವರು, ಬೆಂಗಳೂರಿನಲ್ಲಿ ಅವರ ರಾಜಕಾರಣ ಅದೆಲ್ಲ ಮಾಡಿರ್ಬೋದು. ಆದರೆ ಮೊದಲನೇದಾಗಿ ಸುಧಾಕರ್ ಅವರು ಸಚಿವರಾಗಿ ಶಾಸಕರಾಗಿ ಈ ನಿಮಗೂ ಗೊತ್ತಿರೋ ಹಾಗೆ 69ರಿಂದ ನಮ್ಮ ಜಿಲ್ಲೆ ವ್ಯಕ್ತಾಗಿದ್ದು. ಅದಕ್ಕೆ ಮುಂಚೆ ಪ್ರಾಹಿಬಿಷನ್ ಇತ್ತು. ಈ ಯಾವಾಗ ನಮ್ಮಲ್ಲಿ ಪ್ರಾಹಿಬಿಷನ್ ಅನ್ನ ತೆಗೆದ್ರು ಆಗ ಇವರ ಚಿಕ್ಕಪ್ಪ ಜಯಣ್ಣವರು ಇವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ತುಮಕೂರಿನಲ್ಲೇ ಅವ್ರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಆಗ ನಾವೆಲ್ಲ ಹತ್ರದಲ್ಲಿ ನಾವೆಲ್ಲ ಕಾಲೇಜಲ್ಲಿ ಸ್ಟೂಡೆಂಟ್ ಲೀಡರ್ಸ್ ಇದ್ದೋ. ನಾವು ಆಗಲಿದ್ದನು ಕೂಡ ಅವರ ಚಿಕ್ಕಪ್ಪ ಜಯಣ್ಣವರು, ಅವರು ಶಾಸಕರಾಗಿ ಚಳ್ಳಕೆರೆಯಿಂದ ಬಂದಂತವರು. ಇವರು ಕೂಡ ಚಳ್ಳಕೆರೆಯಿಂದ ಮೊದಲು ಶಾಸಕರಾದರು, ಆಮೇಲೆ ಚಳ್ಳಕೆರೆ ರಿಸರ್ವ್ ಆದಮೇಲೆ ಹಿರಿಯೂರಿನಿಂದ ಶಾಸಕರಾದಂತಹದ್ದು. ಮನುಷ್ಯ ಅವ್ರ ಎಂತ ಶತ್ರು ಇರಲಿ, ಅವ್ರಿಗೆ ಏನಾದ್ರೂ ಮಾಡಿ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕಲೆ ಸನ್ಮಾನ್ಯ ಸುಧಾಕರ್ ಅವರಲ್ಲಿ ಇದ್ದದ್ದನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ, ಹತ್ತಿರದಿಂದ ಗಮನಿಸಿದ್ದೇನೆ. ಅವರು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಚಿತ್ರದುರ್ಗದಲ್ಲಿ ಆಯ್ಕೆ ಆದಂತಹ ಸಂದರ್ಭ, ಅಧ್ಯಕ್ಷ ಆದಂತಹ ಸಂದರ್ಭ, ಮತ್ತೆ ಅಪೆಕ್ಸ್ ಬ್ಯಾಂಕ್ನಲ್ಲೂ ನನ್ನ ಜೊತೆಲಿ 20 ವರ್ಷದಿಂದ ನಿರ್ದೇಶಕರಾಗಿ ಅವರು ಇದ್ದಂತಹದ್ದು. ಇವೆಲ್ಲವನ್ನು ಕೂಡ ನೆನೆಸ್ಕೊಂಡಾಗ ಯಾರೋ ನಮ್ಮ ಕುಟುಂಬದಲ್ಲೇ ಒಬ್ರು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ, ಹಾಗೇನೆ ವೀರಣ್ಣವರು 83ರಲ್ಲಿ ಕ್ರಾಂತಿ ರಂಗದಿಂದ ಅವರು ವಿಧಾನಸಭೆಗೆ ಬಂದಂತವ್ರು. 83 ಮತ್ತೆ 85ರಲ್ಲಿ ಅವರು ಬಂದಂತದ್ದು. ಬಂದ ಕೂಡಲೇ ಅವರು ಡೆಪ್ಟಿ ಸ್ಪೀಕರ್ ಆಗಿ ಆಗ್ತಾರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ಅವರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಒಮ್ಮೆ ಸ್ಟೇಟ್ ಮಿನಿಸ್ಟರ್ಗಳನ್ನೆಲ್ಲ ತೆಗಿತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರಿದ್ರು. ಆಗ ಸ್ಟೇಟ್ ಮಿನಿಸ್ಟರ್ಗಳನ್ನ ತೆಗೆದಂತ ಕಾಲದಲ್ಲಿ ಆಗ ವೀರಣ್ಣವರು ಒಬ್ಬರನ್ನ ಉಳಿಸ್ಕೊಳ್ತಾರೆ. ಇವರು ಹಣಕಾಸಿನ ಸಹಾಯಕ ಸಚಿವರಾಗಿರ್ತಾರೆ. ಇವರು ಸಣ್ಣ ಉಳಿತಾಯದ ಬಗ್ಗೆ ರಾಜ್ಯದಲ್ಲಿ ಒಂದು ವಿನೂತನವಾದ ರೀತಿಯಲ್ಲಿ ಜನರ ಜಾಗೃತಿಯನ್ನ ಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಾರೆ. ಹಾಗಾಗಿ ಇವರು ಸರಳ ಸಜ್ಜನ ಮನುಷ್ಯ. ಕೆಲವೊಮ್ಮೆ ಸಿಡುಕ್ತನ ಇದ್ದಂಥದ್ದು ಇದ್ದೇ ಇರ್ತವ್ರಿಗೆ. ಆ ಸಿಡುಕುತನ ಇಲ್ಲದೆ ಇದ್ರೆ ಅವ್ರನ್ನ ಇದುವರೆಗೆ ಯಾರು ಯಾವ ಎಲೆಕ್ಷನ್ ನಲ್ಲೂ ಸೋಲ್ಸಕ್ಕಾಗ್ತಿರ್ಲಿಲ್ಲ, ಮತ್ತೆ ಅಧಿಕಾರನೂ ಕೂಡ ಅವ್ರಿಗೆ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ಕೂಡ ಜನಪರವಾಗಿ ಇದ್ದಂಥವ್ರು. ವಕೀಲರಾಗಿದ್ದಾದ್ರಿಂದನೂ ಕೂಡ ನೋಡಿದೀವಿ. ಹತ್ತಿರದಲ್ಲಿ ಇವರು ಮೊದಲು ಒಂದು ಹೈಸ್ಕೂಲಲ್ಲಿ ಮಾಸ್ಟರ್ ಆಗಿ ಪ್ರಾರಂಭ ಮಾಡಿದಂಥದ್ದು. ಆ ನಂತರ ವಕೀಲರಾಗಿ ತುಮಕೂರಿನಲ್ಲೇ ಅವರು ಪ್ರಾಕ್ಟೀಸ್ ಮಾಡಿದಂಥದ್ದು. ಕೊರಟಗೆರೆ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ನಾನು 2004ರಲ್ಲಿ ನಾನು JDS ನಿಂದ ಸ್ಪರ್ಧೆ ಮಾಡಿದ್ದೆ. ಬಂದು ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿಗೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅವ್ರ ಮನೆ ಮತ್ತೆ ಅವ್ರು ಇರ್ತಕ್ಕಂಥ ಊರು ನನ್ನ ಕ್ಷೇತ್ರಕ್ಕೆ ಬರ್ತಾ ಇತ್ತು, ದುರ್ಗ ಹೋಬಳಿ, ಕೊರಟಗೆರೆ ತಾಲೂಕಲ್ಲಿ. ಆ ಮನುಷ್ಯ ನಮ್ಮ ಹತ್ರ ಬೇರೆ ಎಲ್ಲಾ ರೀತಿಯಲ್ಲೂ ವಿಶ್ವಾಸ ಇದ್ರೂ ಕೂಡ, ನೀನು ಆ ಪಾರ್ಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ಯಾ, ನನ್ನನ್ನು ಕೇಳಬೇಡ, ನಾನು ಓಟು ಕೊಡೋದಿಲ್ಲ, ಕೊಡ್ಸೋದು ಇಲ್ಲ ಅಂತ ಹೇಳಿ ವಿರೋಧ ಮಾಡಿದೆ. ಹಾಗೆ ಒಂದೇನಾದ್ರೂ ಮನಸ್ಸಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬದಲಾಯಿಸಲಿಕ್ಕೆ ಆಗದೆ ಇರತಕ್ಕಂಥ ವ್ಯಕ್ತಿತ್ವವನ್ನ ಉಳ್ಳಂತದ್ದು ಸನ್ಮಾನ್ಯ ವೀರಣ್ಣವರು ಅಂತಕ್ಕಂಥದ್ದು ನಾವು ಸ್ಮರಿಸೋಣ. ಇನ್ನು ವೆಂಕಟಣ್ಣಪ್ಪನವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಒಬ್ಬ ಹಿರಿಯ ಅಣ್ಣ ವೆಂಕಟಪ್ಪ. ಅವ್ರಿಗೆ ತೋಳ ಅಂತ ಏನಾದ್ರು ಕರ್ಕೋಬಹುದು, ಏನ್ ಬೇಕಾದ್ರೂ ಕರ್ಕೋಬಹುದು. 2008ರಲ್ಲಿ ಆತ ಇಂಡಿಪೆಂಡೆಂಟ್ ಆಗಿ ವಿಧಾನಸಭೆಗೆ ಗೆಲ್ತಾರೆ. ಅವರು ಚಲುವರಾಯ ಇವರು ನಮ್ಮ ನರೇಂದ್ರ ಸ್ವಾಮಿ ಮತ್ತೆ 4 ಜನ ಸುಧಾಕರ್, ಇವರು 4 ಜನ ಇಲ್ಲದೆ ಇದ್ರೆ ಬಿಜೆಪಿ ಸರ್ಕಾರನೇ ಬರ್ತಿರ್ಲಿಲ್ಲ ಆಗ. ಸೊ ಹೀಗಾಗಿ ವೆಂಕಟಪ್ಪನಿಗೆ ಊರಲ್ಲಿ ಎಲ್ಲರೂ ಕೂಡ ನಮ್ಮ ಹೊರಗಡೆ ನಮ್ಮ ರಾಜಕೀಯ ಮುಖಂಡಗಳು ತೋಳ ಅಂತ ಕರಿಬಹುದು ಬೆಂಗಳೂರಲ್ಲಿ. ಆದ್ರೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಪೆದ್ದಯ್ಯ ಅಂತ ಕರೀತಾ ಇದ್ರೆ ಹೊರತು ಅವ್ರನ್ನ ವೆಂಕಟಪ್ಪ ಅಂತಾನೂ ಕರೀತಾ ಇರಲಿಲ್ಲ, ಏನು ಕರೀತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಅವರ ತೋಟದಲ್ಲೇ ಮನೆ ಇದ್ದಂಥದ್ದು. ಇದೇ S.M. ಕೃಷ್ಣ ಅವ್ರ ಕಾಲದಲ್ಲಿ ಅವರಿಗೆ ನಕ್ಸಲೈಟ್ಸ್ ಥ್ರೆಟ್ ಇದ್ದಾಗ ಅವ್ರ ಮನೆ ಹತ್ರ ಪ್ರತಿ 24 hours 30 ಜನ ಕಾನ್ಸ್ಟೇಬಲ್ಸ್ಗಳು
ವಿತ್ ವೆಪನ್ಸ್ ಇರ್ತಾ ಇದ್ರು. ಆಗ ನಕ್ಸಲೈಟ್ಸ್ ಬಹಳ ಉಪಟಳ ಜಾಸ್ತಿ ಇತ್ತು. ಈತನ್ನು ಕೂಡ ಕೊಲ್ಲಬೇಕು ಅಂತೇಳಿ ಬಹಳಷ್ಟು ಇತ್ತು. ಈತ ಯಾವುದೇ ರಸ್ತೆಯಲ್ಲಿ ಹೋದ್ರು ಕೂಡ ಯಾವ ರಸ್ತೆಯಲ್ಲಿ ಹೋಗ್ತೀನಿ ಅಂತ ಒಬ್ಬರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಅವ್ರ ಕಾರಲ್ಲಿ ಕೂತಾಗ ಡ್ರೈವರ್ಗೆ ಹೇಳೋನು ಇಂಥ ಕಡೆಯಿಂದ ಹೋಗು, ಪೆನ್ಗೊಂಡ ಕಡೆಯಿಂದ ಬಾ, ಈ ಕಡೆಯಿಂದ ಬಾ, ಅಥವಾ ತುಮಕೂರು ನಮ್ಮ ಮಧುಗಿರಿ ಮೇಲೆ ಹೋಗೋಣ ಬಾ ಅಂತೇಳಿ ಕೂತ್ಕೊಂಡ ಮೇಲೆ ಹೇಳ್ತಾ ಇದ್ದ. ಅಷ್ಟೊಂದು ಭಯದ ವಾತಾವರಣದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಎಂಥದೇ ಭಯ ಇದ್ರೂ ಕೂಡ ಅವರು ಊರು ಅವ್ರ ತೋಟ ಮಾತ್ರ ಬಿಟ್ಟು ಬರ್ತಿರ್ಲಿಲ್ಲ. ಆ ರೀತಿ ಮನುಷ್ಯ. ಅವ್ರ ಸಾವು ಕೂಡ ಅವನೇ ತಂದ್ಕೊಂಡಂಗೆ ಸಾವು. ನಮ್ ಚಂದ್ರಪ್ಪ ಹೇಳ್ದಂಗೆ ಅದ್ ಯಾವ್ದೋ ಬೋರ್ವೆಲ್ ಕೊರ್ಸಕ್ ಹೋಗಿ ಅವ್ರಿಗೆ ಮೊದಲೇ ಲಂಗ್ಸ್ ಅವರಿಗೆ ಇನ್ಫೆಕ್ಷನ್ ನಿಮೋನಿಯಾ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆದಾಗ ಅವ್ರ ಮಗ ವೆಂಕಟೇಶ್ ಅವರು ಶಾಸಕರು ಇಲ್ಲೇ ಇದ್ದಾರೆ. ಅವರು ಹೋಗಿ ಅವರನ್ನ ನಡಿ ಆಂಬ್ಯುಲೆನ್ಸ್ ಅಲ್ಲಿ ಬೆಂಗಳೂರು ಹೋಗೋಣ ಅಂದ್ರೆ ನನಗೇನಾಗತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ಬೇಕು ಅಂತ ಕಾರಲ್ಲೇ ಕೂತ್ಕೊಂಡು ಬಂದಿದ್ದಾರೆ. ಕಾರಲ್ಲಿ ಹೇಗನ ಆಗ್ಲಿ ಇರ್ಲಿ ಅಂತೇಳಿ ಡಾಕ್ಟರ್ ಒಂದು ಆಕ್ಸಿಜನ್ ಸಿಲಿಂಡರ್ ಕೂಡ ಇಟ್ಟು ಕಳಿಸಿದ್ರೆ ಅದು ಗೌರಿಬಿದನೂರ್ ಹತ್ರ ಬರೋ ಅಷ್ಟೊತ್ತಿಗೆ ಅದರಲ್ಲಿ ಆಕ್ಸಿಜನ್ ಕೂಡ ಖಾಲಿಯಾಗಿ ಅವರೇ ಸಾವನ್ನ ಅವರೇ ತಂದು ಕೊಟ್ಟಾಗ ನಾನು ಅವಾಗ ದೇಶದಲ್ಲಿ ಇರ್ಲಿಲ್ಲ, ಬೇರೆ ದೇಶದಲ್ಲಿ ಇದ್ದೆ. ನನಗೆ ಇವ್ರ ಸಾವು ತಿಳಿದ ಕೂಡಲೇ ನಾನು ಹೋದ ಒಂದೇ ದಿವಸಕ್ಕೆ ವಾಪಸ್ಸು ಬಂದು ನಾವು ಅವರೆಲ್ಲ ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸಿದಂತಹದ್ದು. ಮತ್ತೆ ನನಗೆ ನಮ್ಮ ಮನೆಯಲ್ಲಿ ಯಾರು ನನಗೆ ಬುದ್ಧಿ ಹೇಳ್ತಾ ಇರಲಿಲ್ಲ. ನನಗೆ ಬುದ್ಧಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ, ಅವರ ಹಿರಿತನ ನಾನು ಸದಾಕಾಲ ಗೌರವಿಸ್ತೇನೆ. ಮತ್ತೆ ಅವರಿಂದ ನಾನು ಎಷ್ಟೋ ಒಳ್ಳೆ ಬುದ್ಧಿ ಕಲ್ತಿದ್ದೇನೆ ಅವರಿಂದ. ಆ ರೀತಿಯ ಒಂದು ಬಾಂಧವ್ಯ ನನಗೂ ಕೂಡ ವೆಂಕಟಪ್ಪನವರಿಗೆ ಇದ್ದಂತಹದ್ದು. ಈ ದೃಷ್ಟಿನಲ್ಲಿ ಅವರ ಒಂದು ಅಗಲಿಕೆ ಇದೆಯಲ್ಲ, ವೈಯಕ್ತಿಕವಾಗಿ ನನಗಂತೂ ಬಹಳ ನಷ್ಟ ಆಗಿದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ರಾಮಚಂದ್ರಗೌಡರು ಶಿಸ್ತುಬದ್ಧವಾಗಿ ಇದ್ದಂತ ವ್ಯಕ್ತಿ. ಇವರು ಬಿಜೆಪಿನಲ್ಲಿ ಒಂದು ಆ ಪಕ್ಷದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಮಗನೂ ಕೂಡ ಮೊನ್ನೆ ಗಾಂಧಿನಗರದಲ್ಲಿ ನಿಂತು ಅಸೆಂಬ್ಲಿನಲ್ಲಿ ಸೋಲನ್ನು ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಇವ್ರ ಬಗ್ಗೆ ನಮಗೇನಪ್ಪ ಅಂದ್ರೆ, ನಮ್ಮ ಜಿಲ್ಲೆಯವರು, ನಮ್ಮ ಕುಣಿಗಲ್ ತಾಲೂಕಿನವರು ನಮಗೆ ಯಾವಾಗ ಭೇಟಿಯಾದರೂ ಕೂಡ ಅವರು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಂತ ವ್ಯಕ್ತಿತ್ವವನ್ನ ಉಳ್ಳಂತ ಸನ್ಮಾನ್ಯ ರಾಮಚಂದ್ರಗೌಡರು, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತೆ ಶ್ರೀನಿವಾಸಯ್ಯನವ್ರ ಬಗ್ಗೆನೂ ಕೂಡ ಅವರು ವಕೀಲ ವೃತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರು 70 ವರ್ಷಗಳ ಕಾಲ ವಕೀಲರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ವಹಿಸಿದಂತವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಪುಟ್ಟರಂಗನಾಥ್ ಅವರು ಕೂಡ ಬಹಳ ಸರಳ ಮನುಷ್ಯ. ಅವರು ನಮ್ಮ KH ರಂಗನಾಥ್ ಸಾಹೇಬರು ಬಹಳ ಹತ್ರ. ಇವರೆಲ್ಲ ಅವ್ರ ಜೊತೆನಲ್ಲಿ ನಾವು ಇದ್ದಂತ ಕಾಲದಲ್ಲಿ ಇವರೆಲ್ಲ ಅಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂತವರು. ಸೈಯದ್ ಯಾಸೀನ್ ಕೂಡ ನಮ್ಮ ಜಾಫರ್ ಶರೀಫ್ ಅವ್ರ ಸರಿಲ್ಲ. ಇವರು ನಾನು ರಾಯಚೂರು ಜಿಲ್ಲೆಗೆ ಒಂದು ಸರಿ ಚುನಾವಣೆಗೆ ಬಂದಾಗ, ಪಕ್ಷದ ಚುನಾವಣೆಗೆ ಬಂದಾಗ ಯಾಸೀನ್ ಕೂಡ ಅಲ್ಲಿ ರಾಯಚೂರಿನ ಪಟ್ಟಣ ಏನಿದೆ ಅಲ್ಲಿಂದ ಒಬ್ಬ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರು. ನಂತರ ಅವರು ಶಾಸಕರಾಗಿ ಬಂದಂತಹದ್ದು. ಸಾರ್ವಜನಿಕರ ಬದುಕಿನಲ್ಲಿ ಅವರು ಕೂಡ ಸಾರ್ವಜನಿಕರ ಪರವಾಗಿ ಕಾಳಜಿಯನ್ನ ಉಲ್ಲಾಸವನ್ನ 2 ಕ್ಷೇತ್ರದಲ್ಲೂ ಸೃಷ್ಟಿಯಾದಂತಹದ್ದು ಚಂದ್ರಶೇಖರಪ್ಪನವರಿಂದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೂ ಕೂಡ ಬಯಸ್ತೇನೆ. ವೆಂಕಟಾಚಲಯ್ಯನವ್ರ ಬಗ್ಗೆ, ಅವರು ಬ್ರಾಹ್ಮಣ ಸಮಾಜದಿಂದ ಬಂದಂತ ಸನ್ಮಾನ್ಯ RL ಜಾಲಪ್ಪನವರ ಆತ್ಮೀಯ ಸ್ನೇಹಿತ, ಶಿಷ್ಯ ಎಲ್ಲನೂ ಕೂಡ. ಅವರು ವೆಂಕಟಾಚಲಯ್ಯನವರು ಯಾವಾಗ ಜಾಲಪ್ಪನವರು ಲೋಕಸಭೆಗೆ ಆಯ್ಕೆ ಆಗ್ತಾರೆ, ಅಲ್ಲಿ ವಿಧಾನಸಭೆ ಕ್ಷೇತ್ರ ಚುನಾವಣೆ ಬರ್ತದೆ, ಆಗ ಜಾಲಪ್ಪನವರು ಅವ್ರನ್ನ ವೆಂಕಟಾಚಲಯ್ಯನವ್ರನ್ನ ನಿಲ್ಲಿಸಿ ಆ ವೆಂಕಟಾಚಲಯ್ಯನವರು ಶಾಸಕರನ್ನಾಗಿ ಈ ಒಂದು ಸದನಕ್ಕೆ ಬರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅವರ ಒಂದು ಸರಳತೆ, ಜನಪರವಾಗಿ ಅವರು ಇದ್ದಂತಹದ್ದಕ್ಕೆ ಜನರ ಮನ್ನಣೆಯಿಂದ ಅವರು ಶಾಸಕರಾಗಿ ಬಂದಂತಹದ್ದು. ಹೀಗೆ ಅವರೆಲ್ಲ ಸಾಧನೆಗಳನ್ನ ನಾವು ನೆನಪಿಸ್ಕೊಳ್ತಕ್ಕಂಥದ್ದು. ಮತ್ತೆ ಕೃಷ್ಣಪ್ಪನವ್ರ ಬಗ್ಗೆನೂ ಕೂಡ ಅವರು ಬನ್ನೂರು ಕ್ಷೇತ್ರದಿಂದ ಶಾಸಕರಾಗಿ ಅವರು ಕೂಡ ಒಬ್ಬರು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹನುಮಂತಪ್ಪನವ್ರ ಬಗ್ಗೆ ನಮ್ಮ ಮುನಿಯಪ್ಪನವರು ಹೇಳೋದು,
ಅವರು ಒಂದು ರೀತಿಯಲ್ಲಿ ಎಲ್ಲ ಕಾಂಗ್ರೆಸ್ಸಿಗರಿಗೂ ಕೂಡ ಒಂದು ಮಾರ್ಗದರ್ಶಕರವರು. ಈ ಹನುಮಂತಪ್ಪನವರು, ಜಾಫರ್ ಶರೀಫ್ ಸಾಹೇಬ್ರು 68 ಆ ಸುಮಾರಿನಲ್ಲಿ ಏನ್ ನಿಜಲಿಂಗಪ್ಪನವರು ಅಲ್ಲಿ ಎಐಸಿಸಿಯ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ, ಆಗ ಇವರಿಬ್ಬರನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ನಿಜಲಿಂಗಪ್ಪನವರು ದೆಹಲಿಗೆ, ಅವರಿಗೆ ಹಿಂದಿ ಭಾಷೆ ಮತ್ತೆ ಬೇರೆ ಭಾಷೆಗಳ ಬಗ್ಗೆ ಅವ್ರಿಗೆ ಅಷ್ಟೊಂದು ಅನುಕೂಲಕರವಾಗಿರ್ಲಿಲ್ಲ. ಆ ದೃಷ್ಟಿನಲ್ಲಿ ಸಹಾಯಕ್ಕೆ ಹನುಮಂತಪ್ಪನವರನ್ನ ಮತ್ತೆ ಜಾಫರ್ ಶರೀಫ್ ಅವ್ರನ್ನ ಅವರು ಕರ್ಕೊಂಡು ಹೋಗಿ ದೆಹಲಿನಲ್ಲಿ ಇರ್ತಾರೆ. ಅದ್ರ ನಂತರ ಅದು 69ನಲ್ಲಿ ಕಾಂಗ್ರೆಸ್ ಡಿವೈಡ್ ಆಗ್ತದೆ. ಇದೆಲ್ಲ ಆದಾಗ ಇವರು ಇಂದಿರಾ ಗಾಂಧಿ ಅವ್ರ ಜೊತೆನಲ್ಲಿ ಸೇರ್ಕೊಳ್ತಾರೆ. ಮತ್ತೆ 3 ಬಾರಿ ರಾಜ್ಯಸಭೆಗೂ ಕೂಡ ಅವರು ಅವಕಾಶ ಕೊಡ್ತಾರೆ. ಅವರು ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿ ಮತ್ತೆ ಸಿರಿಕಲ್ಚರ್ ನಮ್ಮ ಕರ್ನಾಟಕದ ಇಲ್ಲಿನೂ ಕೂಡ ಸೆಂಟ್ರಲ್ ಸಿರಿಕಲ್ಚರ್ ಬೋರ್ಡ್ ನ ಚೇರ್ಮನ್ ಆಗಿ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅವರು ಚಿತ್ರದುರ್ಗ ಜಿಲ್ಲೆನಲ್ಲಿ ಹೆಚ್ಚು ಪ್ರಭಾವವನ್ನ ಗಳಿಸಿದಂತವರು. ಮತ್ತೆ ನಮ್ಮ ರಾಜ್ಯದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಕೂಡ ಅವರು ಮಾರ್ಗದರ್ಶನವನ್ನ ಮಾಡ್ತಕ್ಕಂಥದ್ದನ್ನ ನಾವು ಹತ್ತಿರದಿಂದ ಗಮನಿಸಿದ್ದೇವೆ ಅಂತಕ್ಕಂಥ. ಶ್ರೀಮತಿ ಜಾನಕಿ ಅವರು ಮತ್ತೆ ಆಶಾ ಭೋಸ್ಲೆ ಅವರು ಅಧ್ಯಕ್ಷರೇ, ಜಾನಕಮ್ಮನ್ನ ನೀವು ಯಾರಾದ್ರೂ ಒಬ್ರು ರೇಷ್ಮೆ ಸೀರೆ ಹುಟ್ಟಿದಂತದ್ದು ಒಂದು ಚಿತ್ರ ಏನಾರ ತೋರಿಸ್ಬಿಟ್ಟು ಅವ್ರಿಗೆ ಪ್ರೈಸ್ ಕೊಟ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ ಅವರು ಅಷ್ಟು ಸರಳವಾಗಿದ್ದಂತ. ಅವರು ಆಂಧ್ರ ರಾಜ್ಯದಲ್ಲಿ ಜನನ ಆದರೂ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ಹೆಮ್ಮೆ ಮತ್ತೆ ಗೌರವವನ್ನ ಉಳ್ಳಂತವರು. ಹಾಗೆಯೇ ಕರ್ನಾಟಕದಲ್ಲೇ ಅವರು ಅಂತಿಮ ದಿನಗಳನ್ನ ಕಳೆದಂತದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. मोबाइल छीन लो बच्चा रोता है, मोबाइल दे दो ಕಳೆದಂತದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ವ್ಯಕ್ತಿ ಸಾಯ್ಬೋದಷ್ಟೇ, ಆದ್ರೆ ಜಾನಕಮ್ಮನವ್ರದ್ದು, ಆಶಾ ಭೋಸ್ಲೆ ಅವರು ಇವ್ರದ್ದು ಕಂಠ ಸಿರಿ ಇದೆಯಲ್ಲ, ಕಂಠ ಸಿರಿಯನ್ನ ಯಾರು ಕೂಡ ಅದನ್ನ ನಾವು ಅದಕ್ಕೆ ಅಳಿಸಲಾಗೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇದು ಎಷ್ಟು ಶತಮಾನಗಳು ಈ ಮಾನವ ಧರ್ಮ ಇರ್ತದೆ, ಮಾನವರು ಭೂಮಿ ಮೇಲೆ ಇರ್ತಾರೆ, ಅಷ್ಟು ಕಾಲವೂ ಕೂಡ ನಾವು ಅವರ ಒಂದು ಕಂಠ ಸಿರಿಯನ್ನ ಅನುಭವಿಸ್ತಕ್ಕಂಥ ಪುಣ್ಯದ ಕೆಲಸದ ಮತ್ತೆ ಪುಣ್ಯದ ಕೊಡುಗೆಯನ್ನ ಸಮಾಜಕ್ಕೆ ಜಾನಕಿ ಅವರು ಮತ್ತೆ ಆಶಾ ಭೋಸ್ಲೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಲತಾ ಮಂಗೇಶ್ಕರ್ ಅವರು ನಮ್ಮ ಮುಂದೆ ಇಲ್ಲೇ ಇರ್ಬೋದು. ಈ ದಿವಸನೂ ಕೂಡ ಇನ್ನೊಬ್ಬ ಲತಾ ಮಂಗೇಶ್ಕರ್ ಹಾಡನ್ನ ಹಾಡ್ತಕ್ಕಂಥವ್ರಾಗ್ಲಿ, ಆಶಾ ಭೋಸ್ಲೆ ಅವರ ಹಾಡನ್ನ ಹಾಡ್ತಕ್ಕಂಥದ್ದಾಗ್ಲಿ, ಜಾನಕಮ್ಮನವರು, ಹಾಗೆ PB ಶ್ರೀನಿವಾಸ್ ಅವರು ಇರ್ಬೋದು. ಇವರೆಲ್ಲರೂ ಕೂಡ ನಾವು ಏನೆಲ್ಲ ಹಾಡುಗಾರಿಕೆಯನ್ನ ಮಾಡಿದಂತಹ ಮಹನೀಯರುಗಳಿದ್ದಾರೆ, ಅವರ ಜೀವ ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ಅವ್ರ ಶರೀರ ಇಲ್ಲದೆ ಇರ್ಬೋದು, ಆದ್ರೆ ಅವರ ವಾಣಿ, ಅವರ ಮಾತು ಮಾತ್ರ ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನ ನಾವು ಸದಾಕಾಲ ನೆನೆಸ್ತೇವೆ ಅಂತಕ್ಕಂಥದ್ದು. ಶ್ರೀಮತಿ ಚೆನ್ನಮ್ಮನವ್ರ ಬಗ್ಗೆನೂ ಅಷ್ಟೇ ಎಲ್ಲರೂ ಕೂಡ ಮಾತಾಡಿದ್ರು. ಅವರಿಗೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಮಾತನ್ನು ಕೂಡ ನಾವೆಲ್ಲ ಒಪ್ತೇವೆ. ನಾನು ಕೂಡ ಅವರ ನಿಧನ ಆದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಅವರ ಒಂದು ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಆಗಲಿಲ್ಲ. ನಾನು ಹೊಳೆನರಸೀಪುರಕ್ಕೆ ಬೆಳಿಗ್ಗೆನೇ ಹೋದೆ. ಬೆಳಿಗ್ಗೆ 7:30ಗೆ ಹೊಳೆನರಸೀಪುರಕ್ಕೆ ಹೋದ್ರೆ ಅಲ್ಲಿ ಜನ ನೋಡಿದ್ರೆ ಲಕ್ಷಾಂತರ ಜನ ಮನೆ ಮುಂದೆನೇ ಇದ್ದಾರೆ. ಆ ರೀತಿಯ ಒಂದು ವಿಶ್ವಾಸ ಆ ಜಿಲ್ಲೆನಲ್ಲಿ ಪಡೆದಂತದ್ದು ಇನ್ನೊಬ್ರು ಮಹಿಳೆ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರ ಬಗ್ಗೆ ಅವರ ಒಂದು ಏನು ಅವರ ದೇವೇಗೌಡರಿಗೆ ಅವ್ರು ಕೊಡ್ತಕ್ಕಂಥ ನೈತಿಕ ಬೆಂಬಲ ಮತ್ತೆ ಸ್ಥೈರ್ಯ ಏನಿದೆ, ಅವರು ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗಳಾಗಲಿಕ್ಕೆ ಅವರ ಒಂದು ಅಪಾರವಾದಂತಹ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕು. ಮತ್ತೆ ಅವರು ಎಲ್ಲ ಈ ರಾಜ್ಯದ ಈ ಒಂದು ದೇಶದ ಕುಟುಂಬವನ್ನ ನಡೆಸ್ತಕ್ಕಂಥ ಹೆಣ್ಣು ಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಅವರೇ ಮಾದರಿ ಅಂತೇಳಿ ನಾನು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನ ಕೋರ್ತೇನೆ. ಮತ್ತೆ ತಾವೇನು ಈ ಮಹನೀಯರುಗಳ ಬಗ್ಗೆ ತಂದಿರ್ತಕ್ಕಂತಹ ಸಂತಾಪ ಸೂಚನೆ ಇದೆ, ಇದನ್ನ ಬೆಂಬಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಚನ್ನಬಸಪ್ಪ.